ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ವೀಕ್ 11 ಅಲ್ಲಿ ಇದ್ದೇವೆ. ದೇವರ ಕೃಪೆಯಿಂದ 11 ವಾರಗಳ ಕಾಲ ದೇವರು ಈ ಒಂದು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾರೆ. ಒಂದಲ್ಲ ಎರಡಲ್ಲ 11 ವಾರದಲ್ಲಿ ದೇವರು ಎಷ್ಟೋ ವಿಚಾರಗಳನ್ನ ಮಾತಾಡಿದ್ದಾರೆ. ಅದು ನಾವು ಸುಮ್ಮನೆ ನಾವು ಮೆಲುಕು ಹಾಕಿ ನೋಡುವುದಾದ್ರೆ ಇಟ್ ಹ್ಯಾಸ್ ಸೋ ಮಚ್ ಇನ್ಫಾರ್ಮೇಶನ್ಸ್. ಹಲ್ಲೆಲೂಯಾ. ಈ ಎಲ್ಲಾ ಇನ್ಫಾರ್ಮೇಶನ್ಸ್ ಗಳನ್ನ ನಾವು ಪ್ರತಿಯೊಂದು ಸಮಯದಲ್ಲಿ ಕೂಡ ನಾವು ಕೇಳ್ಬಿಟ್ಟು ನಾವು ಅಪ್ಲೈ ಮಾಡುವಾಗ ಇಟ್ ಈಸ್ ದ ಫೌಂಡೇಶನ್ ಫಾರ್ ಎ ಬಿಲೀವರ್. ಹಲ್ಲೆಲೂಯಾ. ಅದು ನಮ್ಗೆ ಬೇಕೇ ಬೇಕು, ಅವಶ್ಯವಾಗಿ ನಮ್ಗೆ ಬೇಕೇ ಬೇಕು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಒಂದು ಸಾರಿ ನಾವು ಯೇಸು ಸ್ವಾಮಿನ ನಂಬಿದ ಮೇಲೆ ನಾವು ಹಾಗೆ ಜೀವಿಸುವುದಕ್ಕೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ. ಯಾಕೆಂದ್ರೆ ಪ್ರತಿದಿನ ನಮ್ಗೆ ದೇವರ ವಾಕ್ಯ ಬೇಕು. ಪ್ರತಿ ಸಮಯದಲ್ಲಿ ನಾವು ಅಪ್ಡೇಟ್ ಆಗಬೇಕು. ಪ್ರತಿ ಸಮಯದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಜೀವಿಸಬೇಕು. ಅದು ನಮ್ಗೆ ಏನ್ ಹೇಳ್ತೈತೆ ಅಂತ ಹೇಳ್ಬಿಟ್ಟು ನಾವು ಅಪ್ಡೇಟ್ ಆಗ್ತಾ ಇರ್ಬೇಕು. ಹಲ್ಲೆಲೂಯಾ. ಬೈಬಲ್ ಹೇಗೆ ಅಂತಂದ್ರೆ ಅದು ಎಟರ್ನಲ್ ವರ್ಡ್ ಆಗಿರೋದ್ರಿಂದ ಆಲ್ರೆಡಿ ಎಟರ್ನಲ್ ಆಗಿ ಅಪ್ಡೇಟ್ ಆಗಿದೆ. ನಾವು ಪ್ರತಿದಿನ ನಾವು ಓದುತ್ತಾ ನಾವು ಅಪ್ಡೇಟ್ ಆಗ್ತಾ ಇರ್ತೀವಿ. ಹಲ್ಲೆಲೂಯಾ. ಯಾಕೆಂತಂದ್ರೆ ನಮ್ಮನ್ನ ಓನ್ಲಿ ನಾಟ್ ಬಿಕಾಸ್ ಒಂದು ಒಳಗಡೆಯಿಂದ ಒಂದು ಹೊಸ ವ್ಯಕ್ತಿಯ ಮಾತ್ರ ಅಲ್ಲ, ಆದ್ರೆ ಒಳಗಡೆಯಿಂದ ಒಂದು ವಾರಿಯರ್ನಾಗಿ ಮಾಡ್ತದೆ. ಹಲ್ಲೆಲೂಯಾ. ಒಂದು ಯುದ್ಧ ವೀರನಾಗಿ ಮಾಡ್ತದೆ. ಒಳಗಡೆ ಒಂದು ನಂಬಿಕೆಯನ್ನು ಹುಟ್ಟಿಸ್ತದೆ. ಒಳಗಡೆ ಒಂದು ಧೈರ್ಯವನ್ನ ಕೊಡ್ತದೆ. ಒಳಗಡೆ ಒಂದು ಹೊಸ ಸೃಷ್ಟಿಯಾಗಿರುವಂತ ಒಂದು ವ್ಯಕ್ತಿಯನ್ನ ಮಾಡ್ತದೆ. ಒಳಗಡೆ ಎಕ್ಸಾಕ್ಟ್ ಆಗಿರುವಂತ ಒಂದು ಇಮೇಜ್ ಆಫ್ ಗಾಡ್ ನ ಕ್ರಿಯೇಟ್ ಮಾಡ್ತದೆ. ನಾವು ಕನ್ನಡಿ ಮುಂದೆ ನಿಂತು ನೋಡುವಾಗ ನಾವು ನಮ್ಮ ಮುಖ ನೋಡುವುದೇ ಅಲ್ಲ, ನಾವು ಕನ್ನಡಿ ಮುಂದೆ ನೋಡುವಾಗ ನಾವು ಕ್ರಿಸ್ತನನ್ನ ನೋಡುವಂತೆ ಅದು ಏನ್ ಮಾಡ್ತದೆ, ದೇವರ ವಾಕ್ಯ ನಮ್ಮ ಹತ್ರ ಮಾತಾಡ್ತಾ ಇದೆ. ಹಲ್ಲೆಲೂಯಾ. ನಮ್ಮ ಒಂದು ದಾರಿಗಳನ್ನ, ನಮ್ಮ ಒಂದು ವಿಚಾರಗಳನ್ನ ನಾವು ಕರೆಕ್ಟ್ ಮಾಡುತ್ತಾ ದೇವರ ವಾಕ್ಯ ಹೇಳುವ ಪ್ರಕಾರ ನಾವು ಜೀವಿಸುತ್ತಾ ನಾವು ಏನ್ ಮಾಡ್ತೇವಂತೆ, ಕ್ರಿಸ್ತನ ಇರುವ ಹಾಗೆ ನಮ್ಮ ಜೀವಿತ ದೇವರು ಮಾರ್ಪಾಡು ಮಾಡ್ತಾರೆ ಎಂಬುದಾಗಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿರುವಂತ ಮನಸ್ಸು ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇರ್ತಕ್ಕಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಅಂತಂದ್ರೆ ನಾವು ದೇವರ ವಾಕ್ಯವನ್ನ ನಾವು ಅಳವಡಿಸಿಕೊಳ್ಬೇಕಂತ. ಹಾಗಾಗಿ ಈ ಒಂದು 11 ವಾರ ದೇವರು ಅದ್ಭುತವಾಗಿ ನಡೆಸಿದ್ದಾರೆ. ಈ ಒಂದು 11ನೇ ವಾರದಲ್ಲಿ ವಿ ಹ್ಯಾವ್ ಸಮಥಿಂಗ್ ವೆರಿ ಸ್ಪೆಷಲ್ ಅಂಡ್ ಇಂಪಾರ್ಟೆಂಟ್ ಟು ಲರ್ನ್ ಫ್ರಮ್ ದಿಸ್ ವರ್ಡ್. ಯಾಕೆಂತಂದ್ರೆ ಈ ವಾಕ್ಯ ನಮ್ಮನ್ನ ಡಿಫ್ರೆಂಟ್ ಒಂದು ಆಲೋಚನೆಯನ್ನ ಕೊಡ್ಲಿಕ್ಕಿದೆ. ನೋಡ್ರಿ, ಒಂದು ವಾಕ್ಯವನ್ನ ನಾವು ತೆಗೆದುಕೊಂಡು ವಾಕ್ಯವನ್ನ ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ 2ನೇ ಭಾಗದಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯನ ಮಾತ್ರ ಏನ್ ಮಾತಾಡ್ತದೆ ಅಂದ್ರೆ, ನೋಡ್ರಿ, ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು, ದೇವರ ವಾಕ್ಯವೆಂಬುದು ಒಂದು ಕತ್ತಿಯಾಗಿದೆ. ಅದನ್ನು ಕೊಡುವುದು ಯಾರು ಅಂದ್ರೆ ಪವಿತ್ರಾತ್ಮರು. ಹಲ್ಲೆಲೂಯಾ. ಇಟ್ ಈಸ್ ನಾಟ್ ವಿ ಹೂ ಆರ್ ಟೇಕಿಂಗ್ ಅಪ್ ದ ಝಾರ್ಡ್. ನಾವಲ್ಲ ದೇವರ ವಾಕ್ಯವೆಂಬ ಕತ್ತಿಯನ್ನ ನಾವು ಎತ್ಕೊಳ್ಳಕ್ ಆಗುವುದಿಲ್ಲ. ಅದನ್ನ ಎತ್ಕೊಳ್ಳೋದಕ್ಕೆ ನಮ್ಮಿಂದ ಅಸಾಧ್ಯವಾಗಿದೆ. ಅದನ್ನ ನಾವು ಏನಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಗುವುದಿಲ್ಲ. ಆದ್ರೆ ಪವಿತ್ರ ಆತ್ಮನು ನಮ್ಗೆ ಕೊಡುವ ಕತ್ತಿ. ಹಲ್ಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಯಾರು ಕತ್ತಿಯನ್ನ ಕೊಡ್ತಾ ಇದಾರೆ ಅಂದ್ರೆ ಪವಿತ್ರಾತ್ಮನ ಕೊಡ್ತಾ ಇದ್ದಾರೆ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಪವಿತ್ರಾತ್ಮನು ನಮ್ಮ ಕೈಯಲ್ಲಿ ಕತ್ತಿಯನ್ನ ಕೊಡುವಾಗ ಅಂದ್ರೆ ದೇವರ ವಾಕ್ಯವನ್ನ ಕೊಡುವಾಗ, ಜಸ್ಟ್ ಇಮ್ಯಾಜಿನ್ ನಮ್ಮ ಒಂದು ಜೀವಿತದಲ್ಲಿ ಎಂಥ ಒಂದು ದೊಡ್ಡ ದೇವರ ಶಕ್ತಿಯನ್ನ, ಬಿಡುಗಡೆಯನ್ನ, ಆಲೋಚನೆಯನ್ನ, ಒಂದು ಕಾರ್ಯವನ್ನ ಅದು ದೇವರ ಒಂದು ಕತ್ತಿ ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಲ್ಲೆಲೂಯಾ. ಈಗ ಮುಂಜಾನೆ ನಾವು ಮಾತಾಡಿದ ಹಾಗೆ, ಒಂದು ಸೈನಿಕನು ಒಂದು ಯುದ್ಧಕ್ಕೆ ಹೋದಾಗ, ಒಂದು ಯುದ್ಧ ವೀರನು ಯುದ್ಧದಲ್ಲಿ ಇರುವಾಗ ಅವನ ಕೈಯಲ್ಲಿ ಕತ್ತಿ ಇಲ್ಲ ಅಂತಂದ್ರೆ ಅವನಿಗೆ ಯುದ್ಧ ಮಾಡೋದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಡಿಫೆಂಡ್ ಮಾಡ್ಬೋದು ಅಷ್ಟೇ, ಆದ್ರೆ ಫೈಟ್ ಮಾಡೋಕ್ ಆಗುವುದಿಲ್ಲ. ಹಲ್ಲೆಲೂಯಾ. ಕೈಯಿಂದ ಎಷ್ಟಂತ ಹೊಡಿತೀರ, ಆದ್ರೆ ಕತ್ತಿರುವಾಗ ಮುಂದೆ ಇರುವಂತ ಎನಿಮಿನ ಆರಾಮಾಗಿ ಅವನೇನ್ ಮಾಡ್ಬೋದಾಗಿದೆ, ಅವನನ್ನ ಡಿಫೀಟ್ ಮಾಡ್ಬೋದಾಗಿದೆ. ಹಾಗಾಗಿ ಕೈಯಲ್ಲಿ ಕತ್ತಿ ಇಲ್ದಿರೋ ಹೇಗೆ ಒಂದು ವ್ಯಕ್ತಿ ಒಂದು ರಣರಂಗಕ್ಕೆ ಇಳಿಯಕ್ ಆಗುವುದಿಲ್ಲ, ಅವನು ಇಳಿದ್ರೂ ಕೂಡ ಜಾಸ್ತಿ ಹೊತ್ತು ಅವನು ಫೈಟ್ ಮಾಡೋದಿಲ್ಲ. ಅದೇ ತರ ನಾವು ಕ್ರಿಸ್ತನ ಮಕ್ಕಳಾಗಿದ್ದು ನಾವು ಕೂಡ ಸೈತಾನನ ಒಂದು ರಾಜ್ಯದ ಒಟ್ಟಿಗೆ ಹೋರಾಟದಲ್ಲಿ ಇದ್ದೇವೆ. ಒಂದು ಆತ್ಮಿಕ ಜೀವಿತದಲ್ಲಿ ವಿ ಆರ್ ಅಗೇನ್ಸ್ಟ್ ದ ಡಾರ್ಕ್ನೆಸ್, ವಿ ಆರ್ ಅಗೇನ್ಸ್ಟ್ ದ ಡಾರ್ಕ್ ರೂಲರ್ಸ್, ಅಥಾರಿಟೀಸ್, ಪ್ರಿನ್ಸಿಪಾಲಿಟೀಸ್ ಏನಂತ ಹೇಳ್ಬೋದು, ಒಂದು ಡಿಮನ್ಸ್ಗೆ ನಾವು ಫೈಟ್ ಮಾಡ್ತಾ ಇರುವಾಗ ನಮ್ಮ ಕೈಯಲ್ಲಿ ದೇವರ ವಾಕ್ಯ ಇಲ್ಲ ಅಂತ ಹೇಳಿದ್ರೆ somewhere you will lose. ನೀನು ಆದಷ್ಟು ಬೇಗ ಬಿದ್ದೋಗ್ತೀಯ, ನೀನು ಆದಷ್ಟು ಬೇಗ ಗಿವ್ ಅಪ್ ಮಾಡ್ತೀಯ, ನೀನು ಆದಷ್ಟು ಬೇಗ ಹೇಳ್ತೇವೆ ಏನು ಪ್ರಾರ್ಥಿಸುವುದು, ಏನು ದೇವರ ವಾಕ್ಯ ಓದುವುದು, ಏನು ಸಭೆಗೆ ಹೋಗೋದು ನನ್ನ ಕೈಯಲ್ಲಿ ಆಗೋದಿಲ್ಲ, ಇದು ಯಾವುದು ಕೂಡ ಕರೆಕ್ಟ್ ಇಲ್ಲ. ನಾನೇನ್ ಮಾಡೋಣ, ಸಂಡೇ ತಾನೇ ಫ್ರೆಂಡ್ಸ್ ಜೊತೆ ಆರಾಮಾಗಿ ಔಟಿಂಗ್ ಹೋಗೋಣ, ಒಂದಿನ ಹೊರಗಡೆ ಹೋಗೋಣ, ಒಂದಿನ ಅಲ್ಲಿ ಹೋಗೋಣ, ಒಂದಿನ ಇಲ್ಲಿ ಹೋಗೋಣ, ಒಂದಿನ ಪಿಕ್ಚರ್ ಹೋಗೋಣ. ಯಾಕೆ ನಿನ್ನ ಕೈಯಲ್ಲಿ ವಾಕ್ಯ ಇಟ್ಕೊಂಡಿಲ್ಲ? ಅದಕ್ಕೆ ವಾಕ್ಯನ ಅಷ್ಟು ಈಸಿಯಾಗಿ ನಿನ್ನ ಕೈಯಿಂದ ಬಿಟ್ಬಿಟ್ಟೆ. ನೀನು ವಾಕ್ಯವನ್ನ ಹಿಡಿಯುವುದಾದ್ರೆ, ಸಂಡೇ ಬರುವುದಾದ್ರೆ ಐ ವಿಲ್ ಗೋ ಟು ಚರ್ಚ್, ಮಾರ್ನಿಂಗ್ ಎದ್ದೊಳ್ಳೋದಾದ್ರೆ ಐ ವಿಲ್ ಪ್ರೇ, ಏನಾದ್ರೂ ಬಂದ್ರೂ ಕೂಡ ಯು ವಿಲ್ ಗಿವ್ ಯುವರ್ ಟೈಮ್ ಟು ಗಾಡ್ ಫಸ್ಟ್, ಬಿಕಾಸ್ ಯು ಹ್ಯಾವ್ ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಹ್ಯಾಂಡ್ ಆಸ್ ಎ ಸಾರ್ಡ್. ಹಲ್ಲೆಲೂಯಾ. ಆ ಜಾಡ್ ನಿನ್ಗೆ ಅಗೇನ್ಸ್ಟ್ ಬರೋ ಸಿಚುವೇಶನ್ಸ್ ನ ಏನ್ ಮಾಡ್ತದಂತೆ, ಎಲ್ಲ ಸಿಚುವೇಶನ್ಸ್ ನ ಡಿಫೀಟ್ ಮಾಡ್ತಾ ಇದೆ. ಎನಿಮಿಯನ್ನ ಏನ್ ಮಾಡ್ತದೆ, ನಿನ್ನಿಂದ ದೂರ ಹೋಗುವಂತೆ ಮಾಡ್ತದೆ. ಹಲ್ಲೆಲೂಯಾ. ನಿನ್ನ ಕೈನಲ್ಲಿ ಇಟ್ಕೊಂಡಿರುವಂತ ಆ ಒಂದು ಜಾಡ್
not a normal sword. It is the power of God. It is the eternal word of God that is in your hand. ಅದನ್ನ ನಿಮ್ಗೆ ಬೇರೆ ಯಾರು ಕೊಡ್ತಾ ಇಲ್ಲ, ಹೋಲಿ ಸ್ಪಿರಿಟ್ ಕೊಡ್ತಾ ಇದೆ. ಆ ಒಂದು ಕತ್ತಿ ಏನ್ ಮಾಡ್ತದೆ ಅಂತ ನಿನ್ನ ಪರಿಸ್ಥಿತಿಗಳನ್ನ ವಿಭಾಗಿಸ್ತದೆ. ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ, ಈ ಒಂದು ಕೆಂಪು ಸಮುದ್ರನ ವಿಭಾಗಿಸಿದ್ದು ಯಾವುದು? ಮೋಶೆ ಅದ್ರ ಮೇಲೆ, ಕೆಂಪು ಸಮುದ್ರದ ಮೇಲೆ ಚಾಚಿದಂತ ಕೋಲು ಅಂತ ನಾವು ಅಂದ್ಕೊಳ್ತೇವೆ. ಹಾಲೆಲೂಯ. ಮೋಶೆ ಕೆಂಪು ಸಮುದ್ರ ಮೇಲೆ ಕೋಲನ್ನ ಚಾಚಿದ್ದಾರೆ, ಆದ್ರೆ ಆ ಕೋಲು ಏನಾಗಿದೆ ಈ ಒಂದು ದಿನ? ಹಾಲೆಲೂಯ. ಈ ಒಂದು ಸಮಯದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ದಾವೀದನ ಈ ರೀತಿ ಹೇಳ್ತಾರೆ, ನಿನ್ನ ದೊಣ್ಣೆ, ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತಾರೆ. ಈ ದೊಣ್ಣೆ ಯಾವುದು, ಈ ಕೋಲು ಯಾವುದು ಅಂದ್ರೆ ದೇವರ ವಾಕ್ಯ. ಹಾಲೆಲೂಯ. ಆ ಒಂದು ಸಮಯದಲ್ಲಿ ದಾವೀದನು ಆ ಒಂದು ದೊಣ್ಣೆಯ ಕೈಯಲ್ಲಿ ಇರ್ತಾ ಇತ್ತು, ಆ ಕೋಲು ಕೈಯಲ್ಲಿ ಇರ್ತಾ ಇತ್ತು, ಅದನ್ನು ಸ್ವಲ್ಪ ಬಲ ಕೊಡ್ತಾ ಇತ್ತು. ಯಾಕೆ ಅಂತಂದ್ರೆ ಏನಾದ್ರೂ ಪ್ರಿಡಿಯೇಟರ್ಸ್ ಬರುವಾಗ ಅದನ್ನು ಹೊಡೆಯೋದಕ್ಕೆ ಇದು ನನಗಿದೆ, ಇದು ಧೈರ್ಯ ಇದೆ ನನಗೆ. ಹಾಲೆಲೂಯ. ಇದು ನನಗೆ ವೆಪನ್ ಆಗಿದೆ, ಇದರಿಂದ ನಾನು ಅದನ್ನು ಹೊಡಿತೇನೆ. ಹಾಲೆಲೂಯ. ಇದರಿಂದ ನಾನು ಅದನ್ನ ಹೆದರಿಸ್ತೇನೆ, ಇದರಿಂದ ನಾನು ಡಿಫೆಂಡ್ ಮಾಡ್ತೇನೆ, ಇದರಿಂದ ನಾನು ವಾರ್ ಬ್ಯಾಕ್ ಮಾಡ್ತೇನೆ, ಇದನ್ನು ಫೈಟ್ ಬ್ಯಾಕ್ ಮಾಡ್ತೇನೆ. ಅದು ಅವನಿಗೆ ಒಂದು ಬಲ ಕೊಡ್ತಾ ಇತ್ತು. ಅವನು ಅದನ್ನು ನೋಡುವಾಗ ಅನ್ಕೊಳ್ತಾ ಇದ್ದ, ಇದೇ ತರ ದೇವರು ನನಗೆ ಬಲ. ನನ್ನ ಪರಿಸ್ಥಿತಿಗಳನ್ನ ನಾನು ಏನ್ ಮಾಡ್ತೇನೆ, ಬರುವಂತ ಪರಿಸ್ಥಿತಿಗಳನ್ನ ನಾನು ಬದಲಾಯಿಸ್ತೇನೆ. ಯಾಕೆಂದ್ರೆ ದೇವರು ನನಗೆ ಆ ಒಂದು ದೊಣ್ಣೆ ಆಗಿದ್ದಾರೆ, ದೇವರು ನನಗೆ ಕೋಲಾಗಿದ್ದಾರೆ. ಹಾಲೆಲೂಯ. ಅದಕ್ಕೆ ನಿನ್ನ ದೊಣ್ಣೆ, ನಿನ್ನ ಕೋಲು ಅಂದ್ರೆ ನಿನ್ನ ವಾಕ್ಯ ನನಗೆ ಬಲ ಕೊಡ್ತದೆ. ಹಾಲೆಲೂಯ. ಅದೇ ದೊಣ್ಣೆ ಯಾರ ಕೈಲಿತ್ತು? ಮೋಶೆ ಕೈಲಿತ್ತು. ಅದಕ್ಕೆ ಮೋಶೆ ಹೋಗ್ದ, ಫರೋನನ ಅರಿವಿ ಹಿಂದೆಗಡೆ ಇದೆ, ಮುಂದೆಗಡೆ ಏನಿದೆ ಅಂತೆ? ಕೆಂಪು ಸಮುದ್ರ ಇದೆ. ಸೆಂಟ್ರಲ್ ಇರುವಂತ ಇಸ್ರಾಯೇಲ್ ಜನರು ಅವನಿಗೆ ಬಂದ್ಬಿಟ್ಟು ಏನ್ ಮಾಡ್ತಾ ಇದಾರಂತೆ? ಮೋಶೆಗೆ ಗುಣಗೊಳಿಸ್ತಾ ಇದ್ದಾರೆ. ಹಾಲೆಲೂಯ. ಹಿಂದೆ ಇರುವಂತ ಎನಿಮಿನ ನೋಡ್ಬೇಕಾ, ಮುಂದೆ ಇರುವಂತ ಬ್ಲಾಕ್ ಮಾಡಿರುವಂತ ಕೆಂಪು ಸಮುದ್ರನ ನೋಡ್ಬೇಕಾ, ಇಲ್ಲ ಈ ಜನರ ಮಾತುಗಳನ್ನ ಕೇಳ್ಬೇಕಾ? ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಮೋಶೆ ಹೋಗಿ ದೇವರಿಗೆ ಪ್ರಾರ್ಥಿಸಿದ ಒಡನೆ ದೇವರು ಹೇಳ್ದ, ನನ್ನ ಹತ್ರ ಯಾಕೆ ಬಂದಿದ್ಯಾ? ನನಗೆ ಯಾಕೆ ಪ್ರಾರ್ಥನೆ ಮಾಡ್ತಾ ಇದೆಯಾ? ಮೋಶೆ, ನಾನು ನಿನ್ ಕೈಯಲ್ಲಿ ಏನ್ ಕೊಟ್ಟಿದ್ದೀನಿ, ಯೂಸ್ ಮಾಡು. ಹಾಲೆಲೂಯ. ಮೋಶೆ ಹೇಳ್ದ, ಹೌದಲ್ಲ, ದೇವರು ನನ್ನ ಕೈಯಲ್ಲಿ ಏನ್ ಕೊಟ್ಟಿದ್ದಾರೆ? ದೊಣ್ಣೆ ಕೊಟ್ಟಿದ್ದಾರೆ. ಈ ದೊಣ್ಣೆಯನ್ನ ಚಾಚು ನೀನು ಹೋಗಿ ಅದ್ರ ಮೇಲೆ ಅಂತ. ಹೋಗಿ ಆ ನೀರ್ ಮೇಲೆ ಚಾಚದ. ನಮ್ಮ ಪರಿಸ್ಥಿತಿಗಳ ಮೇಲೆ ನಾವು ದೇವರ ವಾಕ್ಯವನ್ನ ಚಾಚಬೇಕು. ಹಾಲೆಲೂಯ. ಇಟ್ ವಿಲ್ ಏನಂತ ಹೇಳ್ಬೋದು? ಡಿವೈಡ್. ಹಾಲೆಲೂಯ. ವಾವ್, what a revelation that God is giving us today in this morning. ನಿಮ್ಗೆ ಬರುವಂತ ಪರಿಸ್ಥಿತಿಗಳಲ್ಲಿ ನಾವು ಹೋಗಿ ಹೋಗಿ ಪ್ರಾರ್ಥಿಸ್ತೇವೆ, ದೇವರೇ ನನಗೆ ಹಿಂದೆಗಡೆ ಇಂಥ ಕಷ್ಟ ಇದೆ, ದೇವರೇ ಮುಂದೆಗಡೆ ಅಂತ ಕಷ್ಟ ಇದೆ, ದೇವರೇ ನನ್ನ ಪ್ರೀತಿಸುವವರು ನನಗೆ ಈ ತರ ಮಾತಾಡ್ತಾ ಇದ್ದಾರೆ. ಯಾಕೆ ನೀವು ಹೋಗಿ ದೇವರ ಬಳಿ ನಿಮ್ಮ ಸಿಚುವೇಶನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀರಿ? ಯಾಕೆ ದೇವರಿಗೆ ಗೊತ್ತಿಲ್ವಾ ನಮ್ಮ ಸಿಚುವೇಶನ್ಸ್? 101% ನಮ್ಗಿಂತ ಚೆನ್ನಾಗಿ ಗೊತ್ತು ದೇವರಿಗೆ ನಮ್ಮ ಪರಿಸ್ಥಿತಿಗಳು ಏನು ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಪ್ರಾರ್ಥಿಸುವಂತ ಆಟಿಟ್ಯೂಡ್ ನ ಚೇಂಜ್ ಮಾಡಬೇಕು. ಯಾಕೆ ಅಂತಂದ್ರೆ we already have the answer in the word of God, that take up the sword of the spirit and fight your situations and the enemy will flee. Hallelujah. ಮೋಶೆ ಏನ್ ಮಾಡ್ದ? ಹೋಗಿ ಆ ಕೋಲನ್ನ ಚಾಚುವಾಗ ಆ ಕೋಲನ್ನ ಚಾಚಿದ. ಆದ್ರೆ ಇಮಿಡಿಯೇಟ್ ಆಗಿ ಏನಾಗ್ಲಿಲ್ಲ, ಸಿ ಡಿಪಾರ್ಟ್ ಆಗ್ಲಿಲ್ಲ, ಸಿ ಡಿವೈಡ್ ಆಗ್ಲಿಲ್ಲ. ಆದ್ರೆ ರಾತ್ರಿ ಎಲ್ಲ ಬಿರುಗಾಳಿ ಬೀಸ್ತದೆ. ಹಾಲೆಲೂಯ. ರಾತ್ರಿ ಎಲ್ಲ ಬಿರುಗಾಳಿ ಬೀಸಿ ಆಮೇಲೆ ಅದೇನಾಗ್ತದೆ? ಅದು ವಿಭಾಗ ಆಗುವುದನ್ನ ನಾವು ನೋಡ್ಕೊಳ್ಬೋದು. ಹಾಲೆಲೂಯ. ನಾವು ಪ್ರಾರ್ಥಿಸಿ ಎದ್ದಿ ಬಂದು ಹೊರಗಡೆ ಬಾಗಿಲು ತೆಗ್ದಿ, ಆಮೇಲೆ ಏನಾಯ್ತು ನೋಡೋಣ, ನನ್ನ ಪರಿಸ್ಥಿತಿಗಳ ಬದಲಾವಣೆ ಆಗಿದೆ, ಇಲ್ಲ, ಇಟ್ ವಿಲ್ ಟೇಕ್ ಟೈಮ್. ಹಾಲೆಲೂಯ. ಬಿಕಾಸ್ ಫಿಸಿಕಲ್ ವರ್ಲ್ಡ್ ಇಂದ ಸ್ಪಿರಿಚುವಲ್ ವರ್ಲ್ಡ್ಗೆ ನೀವು ಪ್ರೇಯರ್ ಮಾಡಿದ್ದೀರಾ, ಸ್ಪಿರಿಚುವಲ್ ವರ್ಲ್ಡ್ ಆಗಲಿ ಆನ್ಸರ್ ಆಗಿ ಮತ್ತೆ ಫಿಸಿಕಲ್ ವರ್ಲ್ಡ್ಗೆ ಆ ಒಂದು ಆನ್ಸರ್ ಮ್ಯಾನಿಫೆಸ್ಟ್ ಆಗಬೇಕು ಅಂದ್ರೆ ಇಟ್ ನೀಡ್ಸ್ ಟೈಮ್. ಹಾಲೆಲೂಯ. ಹಾಲೆಲೂಯ. ಹಾಗಾಗಿ ಹೇಗೆ ಒಂದು ತಾಯಿ ಗರ್ಭವನ್ನ ಧರಿಸಿದ ಮೇಲೆ ಆ ಗರ್ಭದಲ್ಲಿ ಮಗು ಬೆಳೀತಾ 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 ಆಫ್ಟರ್ 9 months ಶಿ ವಿಲ್ ಸಿ ದ ರಿಸಲ್ಟ್. ಹೌ ಈಸ್ ದ ಬೇಬಿ? ಆ ಬೇಬಿ ಏನಾಗಿದೆ, ಆ ಮಗು ಯಾವ ಮಗು, ಆ ಮಗು ಹೇಗಿದೆ, ಆ ಮಗು ಯಾವ ತರ ಇದೆ, ಎಲ್ಲವನ್ನ ನೋಡುವುದು ಆಫ್ಟರ್ 9 months. ಬಟ್ ಕನ್ಸೀವ್ ಆಗುವುದು ಅವಾಗ ಕನ್ಸೀವ್ ಆಗಿದ್ಮೇಲೆ 9 months ಬೇಕು. ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸುವಾಗ ಐ ಆಮ್ ನಾಟ್ ಟೆಲ್ಲಿಂಗ್ 9 months ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಸ್ಪೀಕಿಂಗ್ ಅಂಡ್ ಮೆಟಫರಿಕಲ್. ನಾನು ಹೇಳ್ತಾ ಇದ್ದೀನಿ, ಯಾವಾಗ ಬೇಕಾದ್ರೂ ಆಗಬಹುದು. ಹಾಲೆಲೂಯ. ಒಂದು ಬೀಜ ನೆಲದ ಮೇಲೆ ಹಾಕಿದ ಮೇಲೆ ಇಮಿಡಿಯೇಟ್ ಆಗಿ ಫಲ ಕೊಡುವುದಿಲ್ಲ. ಒಂದು ಸ್ವಲ್ಪ ಸಮಯ ಆದ್ಮೇಲೆ, ಅದಕ್ಕೆ ಮೀಸಲಾಗಿರುವಂತ ಸಮಯ ಆದ್ಮೇಲೆ ಅದನ್ನ ನಾವು ನೋಡ್ಬೋದು. ಇಟ್ ಈಸ್ ಸ್ಟ್ಯಾಂಡಿಂಗ್ ಆಸ್ ಅ ಫ್ರೂಟ್, ಇಟ್ ಈಸ್ ಸ್ಟ್ಯಾಂಡಿಂಗ್ ಆಸ್ ಎ ಟ್ರೀ, ಇಟ್ ಈಸ್ ಸ್ಟ್ಯಾಂಡಿಂಗ್ ಆಸ್ ಅ ಪ್ಲಾಂಟ್. ಅದೇ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಸಮಯ ಇದೆ. ಹಾಲೆಲೂಯ. ಆದ್ರೆ ಡೆಫಿನೆಟ್ಲಿ ಐ ಆಮ್ ಗೋನಾ ಟೆಲ್ ಯು ವಿಲ್ definitely reap the harvest when you take up the sword of the spirit. Hallelujah. ದೇವರ ವಾಕ್ಯ ಬೀಜವಾಗಿದೆ,
ದೇವರ ವಾಕ್ಯ ಮಳೆಯಾಗಿದೆ, ದೇವರ ವಾಕ್ಯ ಒಂದು ರೀತಿಯಲ್ಲಿ ನಮ್ಮ ಭೂಮಿ ಆಗಿದೆ ಎಂಬುದಾಗಿ ನಾವು ಎಲ್ಲವನ್ನ ನಾವು ನೋಡ್ಕೊಂಡಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ಈ ಒಂದು ದಿನ ನಾವು ಕೇಳ್ಕೊಳ್ಬೇಕಾಗಿದೆ, ಬಹಳ ಮುಖ್ಯವಾಗಿ ನಮ್ಮ ಹತ್ರ ಏನಿದೆ? ನಮ್ಮ ಹತ್ರ ಕೋಲಿದೆ. ಹಲ್ಲೆಲೂಯಾ. ನಮ್ಮ ಹತ್ರ ದೇವರ ವಾಕ್ಯ ಇದೆ, ನಮ್ಮ ಹತ್ರ ದೊಣ್ಣೆ ಇದೆ. ಹಲ್ಲೆಲೂಯಾ. ನಮ್ಮ ಹತ್ರ ದೇವರಿಂದ ಬರುವಂತ ಒಂದು ಮಾತು ಇದೆ. ಹಲ್ಲೆಲೂಯಾ. ಹಾಲೆಲೂಯಾ. ಆ ಒಂದು ಟೈಮ್ ನಲ್ಲಿ ಮೋಶೆ ಕೈನಲ್ಲಿ ದೇವರು ದೊಣ್ಣೆಯನ್ನ ಕೊಟ್ಟಿದ್ದಾರೆ. ಆ ದೊಣ್ಣೆ, ದೇವರೇ ನಾನು ಹೋಗಕ್ಕಾಗಲ್ಲ, ಒಂದು ಮಿರಾಕಲ್ ಮಾಡು, ಒಂದು ಪರ್ಫಾರ್ಮ್ ಮಾಡು, ನಿನ್ ಕೈಲಿರೋ ಕೋಲ್ನ ಬಿಸಾಕು ಮೋಶೆ. ಮೋಶೆ ಯಾವಾಗ ಆ ಕೋಲನ್ನ ಬಿಸಾಕ್ತಾನೆ, ಅಲ್ಲಿ ಏನಾಯ್ತಂತೆ? ಆ ಒಂದು ಕೋಲು ಹೋಗ್ತದೆ. ಹಾಲೆಲೂಯಾ. ಆ ಕೋಲಿನ ಹಿಂಭಾಗದನ್ನ ಹಿಡಿಯುವಾಗ, ಆ ಒಂದು ಹಾವಿನ ಬಾಲವನ್ನು ಹಿಡಿಯುವಾಗ ಮತ್ತೆ ಕೋಲಾಗ್ತದೆ. ಹಾಲೆಲೂಯಾ. ದಟ್ ವಾಸ್ ಎ ಲೈವ್ ಡೆಮಾನ್ಸ್ಟ್ರೇಷನ್ ಆಫ್ ದ ಪವರ್ ಆಫ್ ಗಾಡ್. ಇವತ್ತಿದು ಕೂಡ ನಮ್ಮ ಒಳಗಡೆ ದೇವರು ಲೈವ್ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಸ್ಪೀಕ್ ಅಗೇನ್ಸ್ಟ್ ಯುವರ್ ಸಿಚುವೇಶನ್ಸ್. ಹಾಲೆಲೂಯಾ. ಯಾವ ಸಿಚುವೇಶನ್ಸ್ ಗೆ ಕೂಡ ನೋಡ್ಕೊಂಡು ಭಯ ಬಿಡಬೇಡ್ರಿ, ಆದ್ರೆ ಮಾತಾಡ್ರಿ ದೇವರ ವಾಕ್ಯವನ್ನ. ಹಾಲೆಲೂಯಾ. ಇಟ್ ಈಸ್ ದ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅಂತೆ. ಹಾಲೆಲೂಯಾ. ದೇವರ ವಾಕ್ಯ ಕಾರ್ಯ ಮಾಡ್ಬೇಕಂದ್ರೆ ಇಟ್ ಶುಡ್ ಕಮ್ ಔಟ್ ಆಫ್ ಯುವರ್ ಮೌತ್. ಇಫ್ ನಿನ್ನ ಬಾಯಿಂದ ಬಂದಿಲ್ಲ ಅಂದ್ರೆ ದಟ್ ವರ್ಡ್ ಹ್ಯಾಸ್ ನೋ ಪವರ್. ಹಲ್ಲೆಲೂಯಾ. ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಹೇಗೆ ಒಂದು ರೀತಿಯಲ್ಲಿ ನಾವು ಏನನ್ನ ನಾವು ನೋಡುವಾಗ ನೋಡ್ರಿ, ಒಂದು ವೆಹಿಕಲ್ ಇರ್ಬೋದು, ಒಂದು ಕಾರ್ ಇರ್ಬೋದು, ಒಂದು ಬೈಕ್ ಇರ್ಬೋದು, ಅದನ್ನ ಸುಮ್ಮನೆ ಓಡ್ಸಕ್ ಆಗಲ್ಲ. ಅದಕ್ಕೆ ನಾವು ಪೆಟ್ರೋಲ್ ಹಾಕ್ಬೇಕು. ಹಲ್ಲೆಲೂಯಾ. ಅದು ಹಾಕುವಾಗ್ಲೇ, ಅದನ್ನ ಆನ್ ಮಾಡುವಾಗ್ಲೇ, ಕ್ಲಚ್ ಬಿಡುವಾಗ್ಲೇ, ಎಕ್ಸ್ಲೇಟರ್ ಕೊಡುವಾಗ್ಲೇ ಅದು ಮೂವ್ ಆಗ್ತದೆ. ನಮ್ಗೆ ಕೂಡ ದೇವರ ವಾಕ್ಯ ಅದೇ ರೀತಿಯಲ್ಲಿ, ದೇವರ ವಾಕ್ಯ ನಮ್ಗೆ ಕೂಡ ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ, ಒಂದು ವೆಪನ್ ಆಗಿದೆ. ಒಂದು ರೀತಿಯಲ್ಲಿ ನೋಡುವುದಾದ್ರೆ ಒಂದು ವೆಹಿಕಲ್ ಆಗಿದೆ. ಸುಮ್ಮನೆ ಪಾರ್ಕ್ ಮಾಡೋದಕ್ಕಾಗಿ ಶೋರೂಮ್ ಇಂದ ತಂದಿಲ್ಲ, ಅದನ್ನ ಯೂಸ್ ಮಾಡಬೇಕು. ಅದರಿಂದ ನಾವೇನ್ ಮಾಡ್ಬೇಕು? ಅದರಿಂದ ಇರುವಂತ ಬೆನಿಫಿಟ್ ನಾವು ಎಂಜಾಯ್ ಮಾಡಬೇಕು. ಹಲ್ಲೆಲೂಯಾ. ಅದರಲ್ಲಿ ಇರುವಂತ ಒಂದು ಏನಂತ ಹೇಳ್ಬೋದು, ಒಂದು ಅಡ್ವಾನ್ಸ್ಡ್ ಫೀಚರ್ ನ ಎಲ್ಲವನ್ನ ನಾವು ನೋಡ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಯೂಸ್, ಯು ಹ್ಯಾವ್ ಟು ಡ್ರೈವ್. ಹಲ್ಲೆಲೂಯಾ. ಅವಾಗ ಗೊತ್ತಾಗ್ತದೆ, ಸೋ ಸ್ಮೂತ್, ಚೆನ್ನಾಗಿದೆ ಕಾರ್, ಚೆನ್ನಾಗಿದೆ ಗಾಡಿ. ಹಲ್ಲೆಲೂಯಾ. ಒಂದು ದಿನ ನಾನು ಒಂದು ಲೋಕದ ವಿಚಾರದಲ್ಲಿ ನಾನು ಕಂಪೇರ್ ಮಾಡ್ತಾ ಇದ್ರು ಕೂಡ, ಆದ್ರೆ ಅದೇ ರೀತಿಯಲ್ಲಿ ದೇವರ ವಾಕ್ಯ ಇದೆ. ನಾವು ಕೂಡ ಸುಮ್ಮನೆ ಶೋಕೇಸ್ ನಲ್ಲಿ ಇಡುವುದಕ್ಕಾಗಿ ಬೈಬಲ್ ನಮ್ಮ ಕೈಲಿ ಕೊಟ್ಟಿಲ್ಲ. ಅದನ್ನ ತಗೊಳ್ಬೇಕು, ಅದನ್ನ ಓದಬೇಕು, ಅಡ್ವಾನ್ಸ್ಡ್ ಫೀಚರ್ ತಿಳ್ಕೊಳ್ಬೇಕಂದ್ರೆ ಎವ್ರಿ ಟೈಮ್ ಓದಬೇಕು. ಬರೀ ಓದೋದಲ್ಲ, ಪವಿತ್ರ ಆತ್ಮನು ಕೊಡುವಂತ ವಾಕ್ಯದಿಂದ ನಾವು ಓದಬೇಕು. ನಾವು ಪ್ರಾರ್ಥಿಸುವಾಗ ದೇವರಾತ್ಮ ವಾಕ್ಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ನಮ್ಮ ಮನಸ್ಸು ಮುರಿದು ಹೋಗಿದೆ ಲೋಕದ ವಿಚಾರಗಳಲ್ಲಿ ಅಂತ ಅಂದುಕೊಳ್ಳ್ರೆ, ಅವಾಗ ನೀವು ದೇವರೇ ನನ್ನ ಮನಸ್ಸು ಮುರಿದು ಹೋಗಿದೆ ದೇವರೇ ಅಂತ ನೀವು ಪ್ರಾರ್ಥಿಸುವಾಗ ದೇವರು ವಾಕ್ಯ ಹೇಳ್ತದೆ, ಮುರಿದ ಮನಸ್ಸುಳ್ಳವರನ್ನ ದೇವರು ವಾಸಿ ಮಾಡ್ತಾನೆ, ಅವರ ಗಾಯಗಳನ್ನ ಕಟ್ಟುತ್ತಾನೆ. ಇಟ್ ಈಸ್ ದ ವರ್ಡ್ ದ ಹೋಲಿ ಸ್ಪಿರಿಟ್ ಇಸ್ ಗಿವಿಂಗ್. ಹಲ್ಲೆಲೂಯಾ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರ ಆತ್ಮನು ನಮ್ಮ ಕೈಯಲ್ಲಿ ಏನ್ ಕೊಟ್ಟಿದ್ದಾರಂತೆ? ಕತ್ತಿಯನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾಕೆ ಕೊಟ್ಟಿದ್ದಾರೆ? ಸುಮ್ನೆ ಇಲ್ಲಿ ಇಟ್ಕೊಂಡು ವಾರ್ ಫೀಲ್ಡ್ ಅಲ್ಲಿ ಹೋಗಿ ಡಿಫೀಟ್ ಆಗಕ್ಕ? ತೆಗೆದು ಬಿಟ್ಟು ಹೋಗಿ ವಾರ್ ಫೀಲ್ಡ್ ನಲ್ಲಿ ನೀನು ವಾರ್ ಮಾಡ್ತಾ ಇದ್ದೀನಿ ಅಂತಂದ್ರೆ the victory belongs to you. Hallelujah. ಈ ಲೈಫ್ ನಲ್ಲಿ ಕೂಡ ಡೋಂಟ್ ಥಿಂಕ್ ದಟ್ ನಾವು ನ್ಯೂಟ್ರಲ್ ಆಗಿ ಇರಕ್ಕಾಗೋದಿಲ್ಲ. ನಾನು ಯೇಸು ಸ್ವಾಮಿ ಕೂಡ ಏನೂ ಇರಲ್ಲಪ್ಪ, ನಾನು ಸೈತನ್ ಕಡೆನೂ ಇರಲ್ಲಪ್ಪ, ನನ್ನ ಪಾಡಿಗೆ ನಾನು ಇರ್ತೀನಿ, ನನ್ನ ಲೈಫಲ್ಲಿ ನಾನು ಇರ್ತೀನಿ, ನಾನು ಚೆನ್ನಾಗಿದ್ದೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ಊಟ ಮಾಡ್ತೀನಿ, ಮಲ್ಕೊಂತೀನಿ, ಸಾಕು. ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್. ಐ ಡೋಂಟ್ ವಾಂಟ್ ಟು ಗೆಟ್ ಎಂಗೇಜ್ಡ್ ಇನ್ ದ ಬ್ಯಾಟಲ್ ಫೀಲ್ಡ್ ಆಫ್ ಸೇಟನ್. ಐ ಡೋಂಟ್ ವಾಂಟ್ ಟು ಗೋ ವಿತ್ ದ ಲಾರ್ಡ್, ವಿತ್ ಜೀಸಸ್. ನನಗೆ ಬೇಡ, ಚರ್ಚ್ಗೆ ಹೋಗೋದು ಬೇಡ, ಏನ್ ಬೇಡ. ಐ ಆಮ್ ಹ್ಯಾಪಿ ಹಿಯರ್. ಯು ಕೆನಾಟ್ ಬಿ ನ್ಯೂಟ್ರಲ್. ನಾವು ನ್ಯೂಟ್ರಲ್ ಆಗಿ ಇರುವುದಕ್ಕಾಗಲ್ಲ. ನಾವು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅಂತ ಹೇಳಕ್ ಆಗುವುದೇ ಇಲ್ಲ. ಯೇಸು ಸ್ವಾಮಿ ಒಂದು ಮಾತನ್ನ ಹೇಳ್ತಾರೆ, ನೀವು ನನ್ನ ಕಡೆ ಇಲ್ಲ ಅಂದ್ರೆ ನನಗೆ ವಿರುದ್ಧವಾಗಿದ್ದೀರಾ. ಹಲ್ಲೆಲೂಯಾ. ಇಫ್ ಯು ಆರ್ ನಾಟ್ ವಿತ್ ಮೀ, ಯು ಆರ್ ಅಗೇನ್ಸ್ಟ್ ಮೀ. ಹಲ್ಲೆಲೂಯಾ. ನ್ಯೂಟ್ರಲ್ ಆಗಿ ಇರೋದಕ್ಕಾಗಿಲ್ಲ. ನೀವು ಯೇಸು ಸ್ವಾಮಿ ಜೊತೆಗಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ನೀವು ಸೈತನ್ ಜೊತೆಗೆ ಇದ್ದೇ ಇದ್ದೀರಾ. 101% ಶೋರ್. ಹಲ್ಲೆಲೂಯಾ. ಯು ಕೆನಾಟ್ ಬಿ ನ್ಯೂಟ್ರಲ್. ಹಲ್ಲೆಲೂಯಾ. ನೀವು ಯೇಸು ಸ್ವಾಮಿ ರಾಜ್ಯದಲ್ಲಿ ವಾರ್ಫೇರ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಸೈತನನ ರಾಜ್ಯದಲ್ಲಿ ಇದ್ದೀರಾ. ವಾರ್ಫೇರ್ ಮಾಡೋದು ಬೇಡ, ಸುಮ್ಮನೆ ಇದ್ರೆ ಸಾಕು. ಹಲ್ಲೆಲೂಯಾ. ಸೈತನನ ಎಷ್ಟೊಂದು ಜನ ಐಡಲ್ ಮಾಡಿ ಬಿಟ್ಟಿದ್ದಾನೆ ಆಲ್ರೆಡಿ. ಅದ್ರಲ್ಲಿ ನೀವು ಒಬ್ಬರಾಗಿ ಇದ್ಬಿಡ್ತೀರಾ. ಆದ್ರೆ ನೀವು ಹೇಳ್ತೀರಾ, ದೇವರ ವಾಕ್ಯವೆಂಬ ಕತ್ತಿಯನ್ನು ನಾನು ಹಿಡಿದುಕೊಂಡು ನಾನು ರಣರಂಗದಲ್ಲಿ ನುಗ್ತೇನೆ, ದೇವರು ನನಗೆ ಜಯ ಕೊಡ್ತಾರೆ. 100% ದೇವರ ಆತ್ಮನು ನಿಮ್ಗೆ ಜಯ ಕೊಡ್ತಾರೆ. ಒಂದು ದಿನ, 2 ದಿನ ಅಲ್ಲ, ಬ್ಯಾಟಲ್ ಮುಗಿದೋಗೋದಿಲ್ಲ. ನಾವು ಕರ್ತನಲ್ಲಿ ನಾವು ನಿದ್ರೆ ಹೋಗುವವರೆಗೂ, ಕರ್ತನನ್ನ ನಾವು ಮುಖಾಮುಖಿಯಾಗಿ ನೋಡುವವರೆಗೂ ನಾವು ವಾರ್ ಮಾಡ್ತಾ ಇರ್ಬೇಕು. ಅದಕ್ಕೆ ಅಪೊಸ್ತಲ್ ಪಾಲ್ ಈ ರೀತಿ ಹೇಳ್ತಾರೆ, ಐ ಹ್ಯಾವ್ ಫಾಟ್ ಎ ಗುಡ್ ಫೈಟ್ ಅಂಡ್ ಹ್ಯಾವ್ ಕೆಪ್ಟ್ ಮೈ ಫೇತ್ ಎಂಬುದಾಗಿ. ಹಲ್ಲೆಲೂಯಾ. ನನಗೆ ನೇಮಕವಾದ ಓಟವನ್ನು ನಾನು ಸ್ಥಿರಚಿತ್ತದಿಂದ ನಾನು ಓಡಿದ್ದೇನೆ, ಶ್ರೇಷ್ಠವಾದ ಹೋರಾಟವನ್ನು ನಾನು ಮುಗಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಅವ್ರು ಹೇಳಿಲ್ಲ, ನಾನು ಲಕ್ಸುರಿ ಲೈಫ್ ನ ಲೀಡ್ ಮಾಡಿದೆ, ಒಂದು ಪ್ಲೆಜರ್ಫುಲ್ ಆಗಿರುವಂತ ಲೈಫ್ ನ ಲೀಡ್ ಮಾಡಿದೆ,
ಒಂದು ಒಂದು ಚೆನ್ನಾಗಿರೋ ಲೈಫ್ನ ಲೀಡ್ ಮಾಡಿದೆ ಹೇಳಲ್ಲ. ಅವ್ರು ಹೇಳ್ತಾರೆ, ಐ ಫಾಟ್ ಎ ಗುಡ್ ಫೈಟ್. ನಾನೊಂದು ಹೋರಾಟದ ಒಂದು ಜೀವಿತವನ್ನ ಮಾಡಿದ್ದೇನೆ. ಅಲ್ಲಿ ಎಂತ ಜೀವಿತ ಅಂತೆ? ಹೋರಾಟ. ನಾವು ಕೊನೆಯವರೆಗೂ ಕೂಡ ನಮ್ಮ ಜೀವಿತ ಹೋರಾಟದಲ್ಲಿ ಇರ್ತದೆ. ಹಾಲೆಲೂಯ. ಆದ್ರೆ ಆ ಹೋರಾಟವೇ ನಮ್ಮ ಅಂತ್ಯವಲ್ಲ. ಆ ಹೋರಾಟ ನಮ್ಮ ಒಂದು ಬಿಗಿನಿಂಗ್ ಆಗಿದೆ. ಹಾಲೆಲೂಯ. ಬಿಗಿನಿಂಗ್ ಫಾರ್ ದ ಎಟರ್ನಲ್ ಲೈಫ್, ಬಿಗಿನಿಂಗ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್, ಬಿಗಿನಿಂಗ್ ಫಾರ್ ದ ಏನಂತ ಹೇಳ್ಬೋದು, ರಿಜಾಯ್ಸಿಂಗ್ ಅಂಡ್ ಗೆಟಿಂಗ್ ಒನ್ ಇನ್ ದ ಲಾರ್ಡ್. ಹಾಲೆಲೂಯ. ನಾವು ಅನ್ಕೊಳ್ತೇವೆ, ಎಷ್ಟು ದಿನ ಹೋರಾಟ ಮಾಡಬೇಕು, ಎಷ್ಟು ದಿನ ಹೋರಾಟ ಮಾಡಬೇಕು? ಕೊನೆಯವರೆಗೂ ಹೋರಾಟ. ಕೊನೆಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ಹಾಲೆಲೂಯ. ಹಾಗಾಗಿ ಅಯ್ಯೋ ಜೀವನ ಪೂರ್ತಿ ಹೋರಾಟ ಮಾಡ್ಬೇಕು, ನನ್ನ ಕೈಯಲ್ಲಾಗಲ್ಲ ಅಂತ ಹೇಳೋದಾದ್ರೆ, ನೀನ್ ಈಗ ಹೋರಾಟ ಮಾಡಿಲ್ಲ ಅಂತಂದ್ರೆ ನಿನ್ ಜೀವನನೇ ಹೋರಾಟ ಆಗ್ಬಿಡ್ತದೆ ನಿತ್ಯ. ಹಾಲೆಲೂಯ. ನಿತ್ಯ ಒಂದು ಜೀವಿತದಲ್ಲಿ ಹೋರಾಟನೇ ಆಗ್ಬಿಡ್ತದೆ ನರಕದಲ್ಲಿ. ಆದ್ರೆ ನೀನು ಇವಾಗ ಹೋರಾಟ ಮಾಡುವುದೇ ಆದ್ರೆ ನಿತ್ಯ ಜೀವಿತದಲ್ಲಿ ಶಾಶ್ವತವಾಗಿ ದೇವರ ರಾಜ್ಯದಲ್ಲಿ ನಾವೇನ್ ಮಾಡ್ತೇವಂತೆ? ನಾವು ನಿಲ್ಲುವಂತವ್ರಾಗ್ತೇವೆ. ಹಾಲೆಲೂಯ. ನಮ್ಗೆ ಬೇಕಾಗಿರುವಂಥದ್ದು ಇವಾಗ ಹೋರಾಟ ಮಾಡುವುದಾದ್ರೆ ಶಾಶ್ವತವಾಗಿ ದೇವರ ಜೊತೆ ಆನಂದವಾಗಿರ್ತೇವೆ. ಇವಾಗ ಹೋರಾಟ ಮಾಡಿಲ್ಲ ಅಂತಂದ್ರೆ ಸೈತಾನನ ರಾಜ್ಯದಲ್ಲಿ, ಸೈತಾನನ ವಿಚಾರದಲ್ಲಿ ನಾವು ಮುಳುಗ್ತೇವೆ. ಹಾಲೆಲೂಯ. ಹಾಗಾಗಿ ಒಂದು ದಿನ ದೇವರು ನಮ್ಮ ಹತ್ರ ಏನ್ ಮಾತಾಡ್ತಾ ಇದ್ದಾರಂತೆ, ಹೋರಾಟ ನಾವು ಮಾಡುವುದು ಕಷ್ಟ ಅಂತ ಅನ್ಕೊಳ್ಬಾರ್ದು. ಯಾಕೆಂದ್ರೆ ನಮ್ಮ ಕಡೆ ದೇವರಿದ್ದಾರೆ, ನಮ್ಮ ಕಡೆ ಪವಿತ್ರಾತ್ಮನು ಇದ್ದಾರೆ. ನಮ್ಮ ಕೈಯಲ್ಲಿ ದೇವರ ವಾಕ್ಯ ಎಂಬ ಕತ್ತಿಯನ್ನ ಕೊಡುವಾಗ we have to fight. ಹಾಲೆಲೂಯ. ಒಂದು ವಾರಿಯರ್ ಯಾವಾಗ ರೆಡಿ ಆಗಿರ್ತಾರಂತೆ, ಎಲ್ಲಿಂದ ಬಾಣ ಬರುತ್ತೆ, ಎಲ್ಲಿಂದ ಎನಿಮಿ ಬರ್ತಾನೆ, ರೆಡಿ ಆಗಿರ್ಬೇಕು. ಹಾಲೆಲೂಯ. ಆಲ್ವೇಸ್ ಅಟೆಂಟಿವ್ ಅಂಡ್ ಆಲ್ವೇಸ್ ಇನ್ ಅಲರ್ಟ್. ಹಾಲೆಲೂಯ. ಅದಕ್ಕೆ ಒಂದನೇ ಪೇತ್ರದಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ, ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗ್ಲಿ ಅಂತ ಬರ್ತಾನೆ. ಹಾಲೆಲೂಯ. ಅದಕ್ಕೆ ನಾವು ಹೇಗಿರ್ಬೇಕಂತೆ? ಹುಷಾರಾಗಿ ಇರ್ಬೇಕಂತೆ. ಈ ಸಮಯದಲ್ಲಿ ನಾವು ಈ ವಾಕ್ಯವನ್ನು ಕೇಳುವಾಗ ನಮ್ಗೆ ಬೇಕಾಗಿರೋದು, ಈ ಲೈಫ್ ನ ಲೀಡ್ ಮಾಡಕ್ಕೆ ವಿ ನೀಡ್ ಸ್ವಾರ್ಡ್ ಆಫ್ ಸ್ಪಿರಿಟ್. ಹಾಲೆಲೂಯ. ಮೋಶೆಗೆ ಕೋಲಿತ್ತು, ದಾವೀದನಿಗೆ ಕೋಲಿತ್ತು, ನಮ್ಗೆ ಸ್ವಾರ್ಡ್ ಇದೆ. ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ದೇವರು ಕೋಲ್ನ ರಿಮೂವ್ ಮಾಡ್ತಾ ಇದ್ದಾರೆ. ಹೊಡೆದಿದ್ ಸಾಕು, ಹೊರ ಮಾಡ್ರಿ ಅಂತ. ಹಾಲೆಲೂಯ. And the sword is the word of God. Hallelujah. ಎವ್ರಿ ಒಂದು ಟೈಮ್ ನಲ್ಲಿಯೂ ಕೂಡ ನಮ್ಗೆ ನಮ್ಮ ಲೈಫ್ ನಲ್ಲಿ ವಿ ಡೋಂಟ್ ನೋ ಎಲ್ಲಿಂದ ಎನಿಮಿ ಬರ್ತಾನೆ, ಎಲ್ಲಿಂದ ಎನಿಮಿ ಅಟ್ಯಾಕ್ ಮಾಡ್ತಾನೆ. ಆದ್ರೆ ವಿ ಹ್ಯಾವ್ ಟು ಬಿ ರೆಡಿ. ಹಾಲೆಲೂಯ. ವಿ ಹ್ಯಾವ್ ಟು ಬಿ ಅಲರ್ಟ್. ಆದ್ರೆ ನಾವು ಎಲ್ಲಾ ಲೈಫ್ ನ ಗಾರ್ಡ್ ಮಾಡಬೇಕು ವರ್ಡ್ ಆಫ್ ಗಾಡ್. ಹಾಲೆಲೂಯ. ದಿನ ಎದಳುವಾಗ, ಕೂತ್ಕೊಳ್ಳುವಾಗ, ಮಲ್ಕೊಳ್ಳುವಾಗ, ಓಡಾಡುವಾಗ ವರ್ಡ್ ಆಫ್ ಗಾಡ್ ಶುಡ್ ಬಿ ಇನ್ ಯುವರ್ ಮೌತ್. ಹಾಲೆಲೂಯ. ವರ್ಡ್ ಆಫ್ ಗಾಡ್ ಶುಡ್ ಬಿ ಇನ್ ಯುವರ್ ಹಾರ್ಟ್ ಅಂತ ನಾವು ಓಡಾಡ್ತಾ ಇರುವಾಗ, ಲಾರ್ಡ್ ಪ್ರೊಟೆಕ್ಟ್ ಮೈ ಫುಟ್ ಸ್ಟೆಪ್ಸ್ ಲಾರ್ಡ್. ನಾವು ಕೆಲಸ ಮಾಡುವಾಗ, ಲಾರ್ಡ್ ಬ್ಲೆಸ್ ಮೀ ಇನ್ ಮೈ ವರ್ಕ್ ಲಾರ್ಡ್. ನಾವು ಓದುವಾಗ, ಲಾರ್ಡ್ ಗಿವ್ ಮಿ ದ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ವಿಸ್ಡಮ್ to understand what I am reading, Lord. Hallelujah. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ನಮಗೆ ಬೇಕೇ ಬೇಕು. Hallelujah. ಯಾಕೆ ಅಂತಂದ್ರೆ ನಾವು ಯಾವಾಗ ದೇವರ ವಾಕ್ಯ ಓದುತ್ತೀವಿ, ನಾವು ದೇವರ ಮೇಲೆ ಡಿಪೆಂಡ್ ಆಗ್ತೀವಿ. ದೇವರ ವಾಕ್ಯ ಓದ್ತೀವಿ, ನಾವು ದೇವರ ಕುರಿತಾಗಿ ಅರ್ಥ ಮಾಡ್ಕೊಳ್ತೀವಿ. ನಾವು ನಮ್ಮ ಜೀವಿತವನ್ನ ನಮ್ಮ ಇಷ್ಟದಂತೆ ನಾವು ನಡೆಸೋದಿಲ್ಲ. ದೇವರ ವಾಕ್ಯ ನಾವು ಓದುವುದರಿಂದ ದೇವರ ಭಯದಲ್ಲಿ ನಾವು ನಡೆಸ್ತೇವೆ ಅಂತೆ. ಹಾಲೆಲೂಯ. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಟ್ಟು ನಾವು ನಡಿಬೇಕಂತೆ. ಹಾಲೆಲೂಯ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಹಾಲೆಲೂಯ. ಜ್ಞಾನೋಕ್ತಿಗಳು 3:5 ವಾಕ್ಯ ಹೇಳುವಾಗ ನಮ್ಗೆ ತಿಳಿಸ್ಕೊಡ್ತಾ ಇರೋದು ಏನಂತೆ? ಪೂರ್ಣ ಮನಸ್ಸಿನ ದೇವರಲ್ಲಿ ಭರವಸೆ ಬಿಡ್ಬೇಕಂತೆ. ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಳ್ಬಾರ್ದು. ಹಾಲೆಲೂಯ. ನಾವು ಸ್ವಬುದ್ಧಿನ ಯಾವಾಗ ಆಧಾರ ಮಾಡ್ಕೊಳ್ತೀವಿ ಅಂದ್ರೆ ದೇವರ ವಾಕ್ಯ ಓದಿಲ್ಲ ಅಂದ್ರೆ ಸ್ವಬುದ್ಧಿನ ಆಧಾರ ಮಾಡ್ಕೊಳ್ತೇವೆ. ಸ್ವಬುದ್ಧಿ ಅಂದ್ರೆ ಏನು? ನಮ್ಗೆ ಅರ್ಥ ಆಗುವುದು, ನಮ್ಗೆ ಏನ್ ಸರಿ ಕಾಣ್ತದೋ ಅದನ್ನ ನಾವು ಮಾಡ್ತೇವೆ ಅಂತೆ. ನಾವು ಯಾವಾಗ ದೇವರ ವಾಕ್ಯವನ್ನು ಓದುತ್ತೇವೆ, ದೇವರ ವಾಕ್ಯದಲ್ಲಿ ಏನ್ ಸರಿಯಾಗಿದೆ ನಾವು ಅದನ್ನ ಮಾಡ್ತೇವೆ ಅಂತೆ. ಹಾಗಾಗಿ ನಮ್ಗೆ ಇದಾಗಿರುವಂಥದ್ದು ಏನು ಅಂತ ಹೇಳುವಾಗ, ದೇವರ ವಾಕ್ಯವನ್ನು ನಾವು ಬಹಳವಾಗಿ ನಾವು ಓದಬೇಕು. ಹಾಲೆಲೂಯ. ಹಾಗಾಗಿ ಈ ಒಂದು ದಿನ ಈ ಒಂದು ವಾಕ್ಯದ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇರೋದು ಏನಂತಂದ್ರೆ, ನಮ್ಗೆ ಏನಾದ್ರೂ ಕೂಡ ಪ್ರತಿದಿನ ದೇವರ ವಾಕ್ಯ ಬೇಕು, ಪ್ರತಿ ಸಮಯ ದೇವರ ವಾಕ್ಯ ಬೇಕು. ಯಾಕೆ ಅಂತ ಒಂದು ಯುದ್ಧದಲ್ಲಿ ನಾವು ಹೋಗುವಾಗ, ನಾನು ಆಗ್ಲೇ ಹೇಳಿದೆ, ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಇಲ್ದಿರಕ್ಕಾಗಲ್ಲ, ಈ ಸ್ವಾಮಿ ಕಡೆ ಇರಬೇಕು. ಇಲ್ಲಾಂದ್ರೆ ಸೈತನ ರಾಜ್ಯದಲ್ಲಿ ಆಟೋಮೆಟಿಕ್ ನಾವು ಇದು ಬಿಡ್ತೇವೆ. ಹಾಗಾಗಿ ಸೈತನ ರಾಜ್ಯ ಯೇಸು ಸ್ವಾಮಿ ಕಡೆ ಇರಬೇಕು ಅಂತಂದ್ರೆ ದೇವರ ವಾಕ್ಯವನ್ನು ಎತ್ತುಕೊಳ್ಳಲೇಬೇಕು. ದೇವರ ವಾಕ್ಯ ಎತ್ತುಕೊಂಡು ನಾವು ನಡಿಬೇಕು. ದೇವರ ವಾಕ್ಯ ಎತ್ಕೊಂಡು ನಾವು ಹೋರಾಟ ಮಾಡಬೇಕು. ದೇವರ ವಾಕ್ಯ ಎತ್ಕೊಂಡು ನಾವು ಯುದ್ಧ ಮಾಡಬೇಕು. ದೇವರ ವಾಕ್ಯ ಎತ್ಕೊಂಡು ನಾವು ಮುಂದೆ ಹೋಗುತ್ತಾ ಜಯಶಾಲಿಗಳು ಆಗ್ತೇವೆ. ಯಾಕೆಂದ್ರೆ ಪ್ರತಿದಿನ ನಾವು ಜೀವಿಸುವಾಗ ಹೇಗೆ ನಮ್ಗೆ ಗಾಳಿ, ನೀರು, ಬೆಳಕು, ಊಟ ಬೇಕು, ಅದೇ ರೀತಿಯಲ್ಲಿ ನಮ್ಗೆ ಪ್ರತಿದಿನ ದೇವರ ವಾಕ್ಯ ಬೇಕು. ಯಾವಾಗ ದೇವರ ವಾಕ್ಯ ಕಮ್ಮಿ ಆಗ್ತದೆ, ಈ ಲೋಕದ ವಿಚಾರಗಳು, ಸಂಗತಿಗಳು ಜಾಸ್ತಿ ಆಗ್ತದೆ, ದೇವರಿಂದ ನಾವು ದೂರ ಹೋಗ್ತೇವೆ. ಯಾವಾಗ ದೇವರ ವಾಕ್ಯ ಜಾಸ್ತಿ ಆಗ್ತದೆ, ಅವಾಗ ನಾವು ದೇವರನ್ನ ನಾವೇನ್ ಮಾಡ್ತೇವೆ ಅಂತ ಹಿಂಬಾಲಿಸ್ತೇವೆ. ದೇವರ ವಾಕ್ಯವನ್ನ ಹಿಂಬಾಲಿಸ್ತೇವೆ. ಸೈತನನ ರಾಜ್ಯದಲ್ಲಿ ನಾವೇನ್ ಮಾಡ್ತೇವೆ ಅಂತ, ನಾವು ಆತನನ್ನ ನಾವು ಸೋಲಿಸುವಂತೆ, ಶಕ್ತರಾಗುವಂತೆ ದೇವರ ಆತ್ಮನ ನಮ್ಮ ಕೈಯಲ್ಲಿ ಇಬ್ಬಾಯಿಯ ಕತ್ತಿಯನ್ನ ಕೊಡುವಂತವರು. Hallelujah.
ಅದಕ್ಕೆ ದೇವರ ವಾಕ್ಯ ನಮಗೆ ಅವಶ್ಯವಾಗಿ ಬೇಕು. ಪ್ರತಿ ಸಮಯ ನಮಗೆ ದೇವರ ವಾಕ್ಯ ಬೇಕು. ಹಾಗಾಗಿ ಇನ್ನೊಂದು ವಾಕ್ಯ ನಾವು ನೋಡುವುದಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಒಂದು ಕಾವಲುಗಾರನು ಮುಂಜಾನೆ ಬೆಳಕಾಗುವುದಕ್ಕಾಗಿ ಅವನು ಕಾಯ್ತಾನೋ, ಅದೇ ರೀತಿಯಲ್ಲಿ ನಾವು ಕೂಡ ದೇವರ ವಾಕ್ಯಕ್ಕಾಗಿ ನಾವು ಕಾಯ್ಬೇಕಂತೆ. ಯಾವಾಗ ದೇವರ ಆತ್ಮ ಯಾವಾಗ ಯಾವ ವಾಕ್ಯವನ್ನ ಕೊಡ್ತಾರೆ ಅದಕ್ಕಾಗಿ ನಾವು ಕಾಯ್ತಾ ಇರ್ಬೇಕಂತೆ. ಯಾವಾಗ ದೇವರು ವಾಕ್ಯ ಕೊಡ್ತಾರೆ, ಎಸ್ ದಿಸ್ ವರ್ಡ್ ಇಸ್ ಫಾರ್ ಮೀ, ಹಾಲೆಲೂಯಾ, ದಿಸ್ ವರ್ಡ್ ಇಸ್ ಫಾರ್ ಮೀ ಅಂತ ನಾವು ಹೇಳುವಾಗ, that is the rema of God, that is the creative word of God, that is going to release the power of God in your life. Hallelujah. ಕೀರ್ತನೆಗಳು 130ನೇ ಅಧ್ಯಾಯ 6ನೇ ವಚನ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯ ನಾವು ನೋಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಕಾವಲುಗಾರರು ಏನ್ ಮಾಡ್ತಾರಂತೆ, ಯಾವಾಗ ಬೆಳಗ್ಗೆ ಆಗುತ್ತೆ, ಯಾಕಂದ್ರೆ ಅವರು ಸಿಟಿನ ಕಾಯ್ತಾ ಇರ್ತಾರೆ, ಕಾವಲುಗಾರರಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ, ಬೆಳಗ್ಗೆ ಆಗುತ್ತಾ, ಬೆಳಗ್ಗೆ ಆಗ್ತಾ ಇದೆಯಾ, ಬೆಳಗ್ಗೆ ಆಗ್ತಿದ್ದೇನೆ, ಎಷ್ಟೊತ್ತಿದೆ, ಸೊ ಆಯ್ತು, ಟೈಮ್ ಆಯ್ತು, ಬೆಳಗ್ಗೆ ಆಯ್ತು ಅಂತ ಅವ್ರು ನೋಡ್ತಾ ಇರ್ತಾರೆ. ಅವ್ರು ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡ್ತದಂತೆ. ಹಲ್ಲೆಲೂಯಾ. ಒಂದು ದಿನ ಈ ವಾಕ್ಯದ ಮುಖಾಂತರವಾಗಿ ನಾವೇನು ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ, ನಾವು ವಿಶ್ವಾಸಿಗಳಾಗಿದ್ದು ನಾವು ಏನನ್ನ ಮುನ್ನ ನೋಡ್ತಾ ಇದ್ದೇವೆ, ನಾವು ಏನನ್ನ ಸೀಕ್ ಮಾಡ್ತಾ ಇದ್ದೇವೆ, ವಾಟ್ ವಿ ಆರ್ ಸೀಕಿಂಗ್. ಅಲ್ಲಿ ನಾವು ಮುನ್ನೋಡ್ತಾ ಇರುವಾಗ ಕಾವಲುಗಾರರು ಬೆಳಕಾಗುವುದನ್ನ ಮುನ್ನೋಡ್ತಾ ಇದ್ದಾರೆ. ಆದ್ರೆ ಕೀರ್ತನೆಗಾರನ ಈ ರೀತಿ ಹೇಳ್ತಾರೆ, ನನ್ನ ಅಂತರಾತ್ಮವು ನಿನ್ನನ್ನ ಮುಂದೆ ನೋಡ್ತದೆ. ಈ ವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರನ್ನ ಮುನ್ನೋಡುವುದು ಅಂದ್ರೆ ಹೇಗೆ. ಸೊ ಮೈ ಸೋಲ್ ವೇಟ್ಸ್ ಫಾರ್ ದ ಲಾರ್ಡ್. ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ ಅಂತೆ. ಅಲ್ಲ, ಈಗ ಮುನ್ನೋಡುತ್ತಾ ಇದೆ, ಕರ್ತನನ್ನು ಮುನ್ನೋಡುತ್ತಾ ಇದೆ. ಆದ್ರೆ ಬೆಳಕಾಗ್ತದೆ, ಅವ್ರಿಗೆ ಏನಾಗ್ತದೆ, ಕಾವಲುಗಾರರಿಗೆ ಬೆಳಕು ಬಂತು. ಆದ್ರೆ ನಾವು ಮುನ್ನೋಡುವಾಗ ಕರ್ತನನ್ನು ನಾವು ಹೇಗೆ ಸ್ವೀಕರಿಸ್ತೇವೆ, ಅರ್ಥ ಮಾಡ್ಕೊಳ್ತೇವೆ, ಕರ್ತನನ್ನು ನಾವು ಹೇಗೆ ಆತನಲ್ಲಿ ನಾವು ಒಂದಾಗ್ತೇವೆ. ಹಾಲೆಲೂಯಾ. ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಯಾವ ಒಂದು ವಿಚಾರದ ಕುರಿತಾಗಿ ಇವರು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಗೆ ಈ ಒಂದು ದಿನ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಕೂಡ ದೇವರನ್ನ ಮುನ್ನೋಡ್ಬೇಕು, ನಮ್ಮ ಅಂತರಾತ್ಮದಿಂದ ನಾವು ಮುನ್ನೋಡ್ಬೇಕಂತ. ಹಾಲೆಲೂಯಾ. ನಾವು ಬೆಳಿಗ್ಗೆ ಎದೊಳ್ತಾ ಇದ್ದೇವಾ, ಹಾಲೆಲೂಯಾ, ನಮ್ಮ ಎದೊಳ್ತಾ ಇರುವಾಗೇ ಒಂದು ಥಾಟ್ ಇರುತ್ತೆ, ಇದು ಮಾಡಬೇಕು, ಅದು ಮಾಡಬೇಕು, ಈ ಕೆಲಸ ಪೆಂಡಿಂಗ್ ಇದೆ, ಆ ಕೆಲಸ ಪೆಂಡಿಂಗ್ ಇದೆ. ಹಾಲೆಲೂಯಾ. ಆದ್ರೆ ಇಲ್ಲ, ವಿಶೇಷವಾಗಿ ಅರ್ಥ ನಾವು ಎದೊಳುವಾಗಲೇ ನಮ್ಮ ಮನಸ್ಸಿನಲ್ಲಿ ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್, thank you Lord for your mercy, thank you Lord for your grace, your love, your compassion that is upon my life. Hallelujah. Are we thanking God in the bed? Are we raising up from the bed that thanking God? ನಾವು ಎದ್ದೇಳುವಾಗ ನಾವು ಹಾಸಿಗೆಯಿಂದ ಏಳುವಾಗಲೇ ನಾವು ದೇವರಿಗೆ ಸ್ತೋತ್ರನ ಸಲ್ಲಿಸ್ತೇವಾ? Hallelujah. ಒಂದು ವೇಳೆ ನಾವು ದೇವರನ್ನ ಸ್ತೋತ್ರ ಸಲ್ಲಿಸ್ತಾ ಇರುವಾಗ ನಾವು ಮುನ್ನೋಡುತ್ತಾ ಇರುವುದು ಏನು? Hallelujah. ಇವತ್ತು ದಿನ ವಿಶೇಷವಾಗಿ ವಾಕ್ಯದ ಮುಖಾಂತರವಾಗಿ ನಾನು ತಿಳಿಸ್ತಾ ಇರೋದೇನಂತಂದ್ರೆ, ನಾವು ಎದುಳುವಾಗ ನಾವು ಏನ್ ಮುನ್ನೋಡ್ತೇವೆ ಅಂತಂದ್ರೆ, ದೇವರ ವಾಕ್ಯವನ್ನ ನಾವು ಮುನ್ನೋಡ್ಬೇಕು. ಲಾರ್ಡ್, ನಿನ್ನ ವಾಕ್ಯ ನನ್ನ ಹೃದಯದಲ್ಲಿ ಬರಲಿ ದೇವ್ರೆ, ನನಗೆ ಒಂದು ವಾಕ್ಯವನ್ನು ಕೊಡು ದೇವ್ರೆ. ದೇವರೊಂದು ವಾಕ್ಯವನ್ನ ಕೊಡ್ತಾರೆ. ಈ ದಿನ ಹೋಗು ನೀನು ಆಶೀರ್ವಾದ ಹೊಂದುತ್ತೀಯಾ, ಈ ದಿನ ಹೋಗು ನೀನು ಜಯ ಹೊಂದುತ್ತೀಯಾ, ಈ ದಿನ ಹೋಗು ನಿನಗೆ ಶುಭವಿರ್ತದೆ, ಈ ದಿನ ಹೊರಗಡೆ ಹೋಗು ನಿನಗೆ ದೇವರ ಕೃಪೆ ನಿನಗೆ ದೊರಕ್ತದೆ. ಹಾಲೆಲೂಯಾ. ಮುಂಜಾನೆ ಹೇಗೆ ಕಾವಲುಗಾರರು ಮುಂಜಾನೆ ನೋಡ್ತಾರೆ, ನಮ್ಮ ಅಂತರಾತ್ಮ ದೇವರನ್ನು ನೋಡ್ತಾ ಇದೆ ಅಂದ್ರೆ ದೇವರ ವಾಕ್ಯವನ್ನ ಮುನ್ನೋಡ್ತಾ ಇದೆ. ಆ ಮುನ್ನೋಡುವಾಗ ದೇವರ ವಾಕ್ಯ ನಮಗೆ ಬರ್ತದೆ, ಆ ವಾಕ್ಯ ನಮಗೆ ಕೂಡ ಮಾತಾಡ್ತದೆ. ಹಾಲೆಲೂಯಾ. ನಾವು ಟೆನ್ಷನ್ ನಲ್ಲಿ ಎದೊಳ್ಬಾರ್ದು, ನಾವು ಗಲಿಬಿಲಿಯಲ್ಲಿ ಎದೊಳ್ಬಾರ್ದು. ಹಾಸಿಗೆಯಿಂದ ನಾವು ಸಮಾಧಾನದಿಂದ ದೇವರ ವಾಕ್ಯವನ್ನು ತೆಗೆದುಕೊಂಡು ನಾವು ಎದೊಳ್ಬೇಕು. ಹಾಲೆಲೂಯಾ. ಟೆನ್ಷನ್ ಅಲ್ಲಿ ಗಲಿಬಿಲಿಯಲ್ಲಿ ಹೇಗೆ ಎದೊಳ್ತಾರೆ ಅಂದ್ರೆ, ಇವತ್ತಿಗೂ ಕೂಡ ಅದೇ, ನೆನ್ನೆ ಮಲ್ಕೊಂಡಾಗ ಅದೇ ಟೆನ್ಷನ್ ಇತ್ತು. ಯಾರಿಗೋ ಕಾಸು ಕೊಡ್ಬೇಕು, ಯಾವುದೋ ಕೆಲಸ ಪೆಂಡಿಂಗ್ ಇದೆ, ಯಾರೋ ಬಂದು ಬೈತಾರೆ, ಏನೋ ಒಂದು ಆ ಕೆಲಸ ನಡೀತಾ ಇಲ್ಲ, ಯಾರಿಗೋ ಒಂದು ಉತ್ತರ ಕೊಡಬೇಕು, ಎಲ್ಲ ಗಲಿಬಿಲಿ, ಟೆನ್ಷನ್. ಆದ್ರೆ ಬೆಳಗ್ಗೆ ಎದ್ದೇಳುವಾಗ ದೇವರೇ ನಿನ್ನ ವಾಕ್ಯವನ್ನು ಮುನ್ನೋಡುತ್ತೇನೆ ಅಪ್ಪ ಅಂತ ಹೇಳುವಾಗ ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮ ಹತ್ರ ಮಾತಾಡ್ತಾರೆ. ಹಾಲೆಲೂಯಾ. ಅದಕ್ಕೆ ಏನ್ ಮಾಡ್ಬೇಕು, ಮೊದಲು ದೇವರ ವಾಕ್ಯನ ಮುಖಾಂತರವಾಗಿ ನಮ್ಮ ಹತ್ರ ಮಾತಾಡ್ಬೇಕು ಅಂದ್ರೆ, ನಾವು ಎಷ್ಟೋ ದಿನಗಳ ಕಾಲ ದೇವರ ವಾಕ್ಯ ಓದಿ ಅರ್ಥ ಮಾಡ್ಕೊಂಡಿರುವಾಗ ಮುಂಜಾನೆ ದೇವರೇ ಸ್ತೋತ್ರ ಅಂತ ಹೇಳುವಾಗ ಆ ಮುಂಜಾನೆ ದೇವರ ವಾಕ್ಯ ನಮ್ಮ ಬಳಿ ಬರ್ತದೆ. ಆ ವಾಕ್ಯ ನಮ್ಗೆ ಸಮಾಧಾನ ಕೊಡ್ತದೆ. ಹಾಲೆಲೂಯಾ. ಪ್ರತಿದಿನ ನಮ್ಗೆ ಬೇಕಾಗಿರುವಂತದ್ದು ದೇವರ ವಾಕ್ಯ. ಹಾಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಪ್ರಲಾಪಗಳು 3ನೇ ಅಧ್ಯಾಯ 23ನೇ ವಚನ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನವೂ ಹೊಸದಾಗಿ ಒದಗುತ್ತಾವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು, ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನೋ ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ ಎಂಬುದಾಗಿ. ಅಲ್ಲೂ ಈ ವಾಕ್ಯದಲ್ಲಿ ನಮ್ಗೆ ಏನಂತೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ದಿನವೂ ಅವು
ಹೊಸದಾಗಿ ಒದಗುತ್ತದೆ ಎಂಬುದಾಗಿ. ಅಲ್ಲಿ ಪ್ರತಿದಿನ ನಮ್ಗೆ ದೇವರ ಕೃಪೆ ಹೊಸದಾಗಿದೆ. ನಾವು ಎದೊಳುವಾಗಲೇ ಟೆನ್ಷನ್ ಇಂದ ಎದೊಳಬಾರ್ದು. ನಾವು ಎದೊಳುವಾಗ ದೇವರ ವಾಕ್ಯವನ್ನು ಎದುರು ನೋಡುತ್ತಾ ಎದೊಳ್ಬೇಕು. ಹಾಲೆಲೂಯಾ. ಹಾಗಾಗಿ ನೋಡ್ರಿ, ಮತ್ತೆ ಕಂಟಿನ್ಯೂ ಮಾಡೋದ್ರ ವಾಕ್ಯ ಈ ರೀತಿ ಹೇಳ್ತದೆ, ಯೆಹೋವನೇ ನನ್ನ ಪಾಲು. ಹಾಲೆಲೂಯಾ. ನಮ್ಮ ಪಾಲು ಯಾರು ಅಂತೆ? ದ ಲಾರ್ಡ್ ಇಸ್ ಮೈ ಪೋರ್ಷನ್. ಇವಾಗ ದ ಲಾರ್ಡ್ ಇಸ್ ಮೈ ಪೋರ್ಷನ್ ಅಂದ್ರೆ ಯೆಹೋವನು ನನಗೆ ಪಾಲಾಗಿದ್ರೆ ನಾನು ನಿರೀಕ್ಷಿಸುವುದು ಏನಂತೆ? ಆತನನ್ನ ನಾನು ನಿರೀಕ್ಷಿಸ್ತೇನೆ. ಆದ ಕಾರಣ ಆತನನ್ನ ನಾನು ನಿರೀಕ್ಷಿಸ್ತೇನೆ ಅಂತ ಏನ್ ಅನ್ಕೊಳ್ತದೆ ಅಂತ? ನನ್ನ ಅಂತರಾತ್ಮ ಅನ್ಕೊಳ್ತದೆ ಅಂತೆ. ಅಲ್ಲಿ ಕೀರ್ತನೆಗಳು 136ನೇ ವಚನದಲ್ಲಿ ನಾವೇನ್ ಓದಿದ್ರಿ ಅಂತಂದ್ರೆ, ನನ್ನ ಅಂತರಾತ್ಮವು ನಿನ್ನನ್ನು ಎದುರು ನೋಡ್ತದೆ ಅಂತ. ಇಲ್ಲಿ ಏನ್ ಹೇಳ್ತದೆ ಅಂತ? ನನ್ನ ಅಂತರಾತ್ಮವು ನಿನ್ನನ್ನು ನಿರೀಕ್ಷಿಸ್ತದೆ. ಯಾಕೆಂದ್ರೆ ನನ್ನ ಪಾಲು ನೀನು ಅಂತೆ. ಹಾಲೆಲೂಯಾ. ನಮ್ಗೆ ಒಂದು ಪಾಲು ಇದೆ, ಒಂದು ಪೋರ್ಷನ್ ಇದೆ, ಅದು ದೇವರು ಅಂತ. ಒಂದು ದಿನ ಈ ವಾಕ್ಯವನ್ನು ನಾವು ಓದುವಾಗ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು, ನಾವು ಎದುರುವಾಗಲೇ ನಮ್ಮ ಅಂತರಾತ್ಮವು ದೇವರನ್ನ ಎದುರು ನೋಡ್ಬೇಕು, ದೇವರ ವಾಕ್ಯವನ್ನು ಎದುರು ನೋಡ್ಬೇಕು. ಯಾವುದೋ ಒಂದು ಕಿರಿಕಿರಿಯಲ್ಲಿ ಎದುರುವುದಿಲ್ಲ, ಯಾವುದೋ ಒಂದು ಟೆನ್ಷನ್ ನಲ್ಲಿ ಎದುರುವುದಿಲ್ಲ. ಈ ದಿನ ಜಯಶಾಲಿ ಆಗ್ತೇನೆ ಅಂತ ಎದುರಬೇಕು. ಹಾಲೆಲೂಯಾ. ಈ ದಿನ ದೇವರ ಕೃಪೆಯನ್ನು ಹೊಂದಿಕೊಳ್ತೇನೆ ಅಂತ ಎದುರಬೇಕು. ಈ ದಿನ ನಾನು ಎಲ್ಲಾ ರೀತಿಯಾದಂತ ಅವಮಾನಗಳ ನಿಂದೆಗಳನ್ನು ಹಿಂದೆಗಡೆ ತೆಗೆದು ಬಿಸಾಕಿ ನನ್ನ ದೇವರ ಕೃಪೆಯನ್ನು ಹೊಂದಿಕೊಂಡು ನಾನು ಮುಂದೆ ಹೋಗ್ತೇನೆ ಅಂತ ನಾನು ಎದುರಬೇಕು. ಈ ದಿನ ನಾನು ಆಶೀರ್ವದಿಸಲ್ಪಡ್ತೇನೆ ಅಂತ ಎದುರಬೇಕು. ಈ ದಿನ ನನಗೆ ನನ್ನ ವಿಚಾರಗಳಲ್ಲಿ ನನ್ನ ಕೃಪೆಯನ್ನು ನೋಡ್ತೇನೆ ಅಂತ ಎದುರಬೇಕು. ಹಾಲೆಲೂಯಾ. ನಾವು ಹಾಗೆ ಎದುಳುವಾಗ ನಮ್ಮ ಒಂದು ದಿನವನ್ನು ದೇವರು ಆಶೀರ್ವದಿಸ್ತಾರ. ಹಾಲೆಲೂಯಾ. ಯಾಕೆಂದ್ರೆ ಪ್ರತಿದಿನ ದೇವರ ಕೃಪೆ ಹೊಸದಾಗಿ ಇದೆ. ಹಾಲೆಲೂಯಾ. ಇದು ಅನೇಕ ಜನರು ಓದುವುದಿಲ್ಲ, ಅನೇಕ ಜನರಿಗೆ ಗೊತ್ತೇ ಆಗುವುದಿಲ್ಲ. ನಾವು ದಿನ ಓದುವಾಗ ಪ್ರತಿದಿನ ದೇವರ ವಾಕ್ಯ ಪ್ರಕಟಣೆಯನ್ನು ಕೊಡ್ತದೆ. ದಟ್ ಈಸ್ ದ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. 11 weeks ನಾವು ಮಾಡಿರುವಂಥದ್ದು ಸುಮ್ಮನೆ ಅಲ್ಲ. ಬಿಕಾಸ್ the Holy Spirit is leading us in such a way that He wants to tell that creative word of God has the power. It is living. It is the power of God. It is active ಎಂಬುದಾಗಿ ಪ್ರತಿದಿನ ನಮ್ಮ ನೆನಪಿಗೆ ತರ್ತಾ ಇದ್ದಾರೆ. ಹಾಲೆಲೂಯಾ. ಹಾಗಾಗಿ ನಾವು ಸುಮ್ಮನೆ ನಾರ್ಮಲ್ ಆಗಿ ವಾಕ್ಯವನ್ನು ತಗೊಳ್ಳೋದು ಬೇಡ. ಆದ್ರೆ ನಾವು ಈ ವಾಕ್ಯದಲ್ಲಿ ಇರುವಂತ ಬಲದಲ್ಲಿ ನಾವು ಜೀವಿಸಬೇಕಾಗಿದೆ. ಹಾಲೆಲೂಯಾ. ನಮ್ಮ ಪ್ರತಿನಿತ್ಯ ಜೀವಿತವನ್ನ we need to live according to ಏನಂತ ಹೇಳ್ಬೋದು? to the word of God. ಹಾಲೆಲೂಯಾ. it is victorious. ದೇವರ ವಾಕ್ಯ ಜಯ, ದೇವರ ವಾಕ್ಯ ಆಶೀರ್ವಾದ, ಕೃಪೆ ಎಲ್ಲವನ್ನ ಕೊಡುವಂತದ್ದಾಗಿದೆ. ಆಶೀರ್ವಾದ ನಮ್ಮ ಜೀವಿತದಲ್ಲಿ ಮಾಡುವಂತದ್ದಾಗಿದೆ ದೇವರ ವಾಕ್ಯ. ಹಾಲೆಲೂಯಾ. ಹಾಗಾಗಿ ವಾಕ್ಯವನ್ನು ನಾವು ಕೇಳುವಾಗ ವೆರಿ ಇಂಪಾರ್ಟೆಂಟ್ಲಿ ನಮ್ಗೆ ಬೇಕಾಗಿರೋದು ಬೇರೆ ಏನೂ ಅಲ್ಲ. ಕಾವಲುಗಾರರ ಮುಂಜಾನೆಯನ್ನು ಹೇಗೆ ನೋಡ್ತಾರೋ ಹಾಗೆ ನನ್ನ ಅಂತರಾತ್ಮವು ದೇವರನ್ನ ನೋಡ್ಬೇಕು. ನಮ್ಮ ಅಂತರಾತ್ಮವು ದೇವರ ವಾಕ್ಯವನ್ನ ನಾವು ನೋಡಬೇಕು. ಹೇಗೆ ದೇವರು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ ಅಂತಂದ್ರೆ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮುಖಾಂತರವಾಗಿ ದೇವರ ನಮ್ಮ ಹತ್ರ ಮಾತಾಡ್ತೇವೆ. ದೇವರನ್ನ ನಾವು ಮುನ್ನೋಡುವಾಗ ದೇವರು ಉತ್ತರ ಕೊಡುವುದು, ಸದುತ್ತರ ಕೊಡುವುದು ಆತನ ವಾಕ್ಯದ ಮುಖಾಂತರವಾಗಿ. ಹಾಲೆಲೂಯಾ. ಆತನ ವಾಕ್ಯ ಗೊತ್ತಿಲ್ಲ ಅಂತಂದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ದಟ್. ದೇವರ ವಾಕ್ಯ ಬಿಟ್ಟು ಬೇರೆನೇ ಎಕ್ಸ್ಪೆಕ್ಟ್ ಮಾಡಬೇಡಿ. ಮೊದಲು ದೇವರ ವಾಕ್ಯ ಇದ್ರೇನೆ ಬೇರೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ರಿ. ಹಾಲೆಲೂಯಾ. ಒಂದು ಗಾಡ್ ಸ್ಪೀಕಿಂಗ್ ಟು ಯು ಇನ್ ದ ಸ್ಪಿರಿಟ್, ಗಾಡ್ ಇಸ್ ಶೋಯಿಂಗ್ ಎ ವಿಷನ್, ಎಲ್ಲವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ರಿ. ಯಾವಾಗ ದೇವರ ವಾಕ್ಯ ನಿಮ್ಮಲ್ಲಿ ಇರುವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ರಿ. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯದ ಮುಖಾಂತರವಾಗಿ ಅನೇಕ ಒಂದು ವಿಚಾರಗಳಿದೆ. ಬರುವ ವಾರ ಕೂಡ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 12th ವೀಕ್ ನಲ್ಲಿ ಮತ್ತು ಲಾಸ್ಟ್ ಫೈನಲ್ ವೀಕ್ ನಲ್ಲಿ ಇರ್ತವೆ. ಹಾಗಾಗಿ ವಿ ಕ್ಯಾನ್ ಸೇ ದಟ್ ದೇವರು ತುಂಬಾ ಅಮೇಸಿಂಗ್ ಆಗಿ ದೇವರು ನಮ್ಮ ಹತ್ರ ಮಾತಾಡ್ಲಿಕ್ಕಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ ಈಗ ಇರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರ ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಪ್ಪ. ಯಾರ್ಯಾರು ಈ ವಾಕ್ಯವನ್ನು ನೋಡಿದ್ದಾರೆ ಅಪ್ಪ, ನಿನ್ನ ವಾಕ್ಯದ ಒಂದು ವಿಚಾರದಲ್ಲಿ ದೇವರ ಅವ್ರನ್ನ ಆಶೀರ್ವಾದ ಮಾಡ್ರಿ ಅಪ್ಪ. ದೇವರೇ ಅಪ್ಪ, ಕಾವಲುಗಾರರು ಹೇಗೆ ಮುಂಜಾನೆ ಎದುರು ನೋಡ್ತಾರೋ ದೇವರೇ, ಅದೇ ರೀತಿಯಲ್ಲಿ ಸ್ವಾಮಿ ವಾಕ್ಯ ಭಾಗವನ್ನು ನೋಡಿರುವಂತವ್ರು ದೇವರಪ್ಪ ಅಪ್ಪ, ನಿನ್ನನ್ನ ಎದುರು ನೋಡುವಂತೆ ವಿಶೇಷವಾಗಿ ದೇವರೇ ಈ ವಾಕ್ಯ ಭಾಗದಲ್ಲಿ ಅಪ್ಪ ಅವ್ರ ಕತ್ತಿ ಎಂಬ ಸ್ವಾಮಿ ದೇವರೇ ಪವಿತ್ರಾತ್ಮನ ಕೊಡುವಂತ ಕತ್ತಿಯನ್ನು ಹಿಡಿದುಕೊಂಡು ಈ ಕತ್ತಿಯ ಮುಖಾಂತರವಾಗಿ ದೇವರೇ ಅವರ ಒಂದು ವಿಚಾರಗಳಲ್ಲಿ ದೇವರ ಜೀವಿತಗಳಲ್ಲಿ ಜಯಶಾಲಿಗಳಾಗಿ ಮುಂದೆ ಹೋಗುವಂತೆ ನಿನ್ನ ವಾಕ್ಯದ ಒಂದು ಸತ್ಯಾಂಶದಲ್ಲಿ ಅವ್ರನ್ನ ಆಶೀರ್ವದಿಸಬೇಕಾಗಿದೆ ದೇವರೇ ಅಪ್ಪ. ಈ ಪ್ರಾರ್ಥನೆ ನಿಮ್ಮ ಹೆಸರಿನಲ್ಲಿ ಅಪ್ಪ ಬೇಡಿದ್ದೇವೆ ಕರ್ತನೆ. ಎಲ್ಲ ಘನತೆ ಮಹಿಮೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.